ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮೀನರಾಶಿ ಮೇ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೀನರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ಕೊಡ್ತೀನಿ. ಈಗ ಮೀನರಾಶಿಯವರಿಗೆ ಗುರುಜಿ ನನಗೆ ಸಾಡೆ ಸಾತಿ, ಈಗ ಅದರಲ್ಲೂ ಕೂಡ ಜನ್ಮ ಶನಿ, ಇಷ್ಟು ದಿವಸ ರಾಹು ಇದ್ದ, ಜನ್ಮ ರಾಶಿಯಲ್ಲಿ ಕುಜ ಬೇರೆ, ಎಷ್ಟೋ ಸಮಸ್ಯೆಗಳು ಅನುಭವಿಸ್ತಾ ಇರ್ತೀರ. ನನಗೇನಾದ್ರೂ ಒಂದು ಒಳ್ಳೇದಾಗುತ್ತಾ ಈ ತಿಂಗಳು, ದಯವಿಟ್ಟು ಒಂದು ಶುಭ ನುಡಿಯನ್ನ ಹೇಳಿ ಅಂತ ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಖಂಡಿತವಾಗ್ಲೂ ಈ ತಿಂಗಳಲ್ಲಿ ಯಾವ ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾರೆ, ನಿಮ್ಮ ಕಷ್ಟಗಳಿಂದ ನೀವು ಹೆಂಗ್ ಹೊರಗಡೆ ಬರ್ತೀರಾ, ನೀವೇನು ಪರಿಹಾರ ಮಾಡ್ಕೋಬೇಕು, ಇದೆಲ್ಲವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಧರ್ಮೋ ರಕ್ಷತಿ ರಕ್ಷತಃ ಅನ್ನೋದನ್ನ ಮರಿಬೇಡಿ. ಎಲ್ಲ ಕಡೆ ವಿಡಿಯೋವನ್ನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲಿದ್ದೀರ ಅಲ್ಲೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಸನಾತನೀಯರಾಗಿ ಯಾರಾದ್ರೂ ಒಂದು ಬಟ್ಟೆ ಕೊಡ್ತೀವಿ, ವಿದ್ಯಾಭ್ಯಾಸ ಕೊಡ್ತೀವಿ, ಏನೋ ಒಂದು ಹೇಳಿದ ತಕ್ಷಣನೇ ಬೇಗ ಬೇರೆ ಧರ್ಮಗಳಿಗೆ, ಕ್ರಿಶ್ಚಿಯನ್ನು, ಮುಸ್ಲಿಮ್ಸು ಬೇಗ ಆಗ್ಬಿಡ್ತೀರಾ. ಅದೇ ಕ್ರಿಶ್ಚಿಯನ್ಸ್, ಹಿಂದೂ ಆಗ್ರಿ ಅಂದ್ರೆ ಆಗಲ್ಲ. ಯಾವುದೋ ಒಂದು ವಧು ಸಿಕ್ತು, ಓ ಮುಸ್ಲಿಂ ಆಗಕ್ಕೂ ರೆಡಿ. ಯಾರೋ ವರ ಸಿಕ್ತಾ, ಓ ಮುಸ್ಲಿಂ ಆಗಕ್ಕೆ ರೆಡಿ. ಪ್ರೇಮ ವಿವಾಹಗಳು ಇದೆಲ್ಲ ಮಾಡ್ಕೊಂಡು ಧರ್ಮದಲ್ಲಿ ಕನ್ವರ್ಟ್ ಆಗ್ಬಿಡ್ತೀರಾ. ಆ ಥರ ಮಾಡಬೇಡಿ. ಯಾಕೆಂದ್ರೆ ಇದು ಸನಾತನ ಧರ್ಮ. ನಮಗೆ, ನಾವು ಸನಾತನೀಯರಾಗಿ ಜನ್ಮ ಪಡೆದಿರೋದೇ ಒಂದು ಪುಣ್ಯ ಅನ್ನೋದನ್ನ ತಿಳ್ಕೊಳ್ಳಿ. ನೋಡಿ, ಈ ಮಾಸದಲ್ಲಿ ಬಹಳ ವಿಶೇಷವಾಗಿ ಅಧಿಕ ಮಾಸ ಅಂದ್ರೆ ಮಲಮಾಸ ಅಂತೀವಿ. ಅಧಿಕ ಮಾಸ ಅಂದ್ರೆ ಕ್ಷಯ ಮಾಸ, ಇವೆರಡು ಸೇರಿದ್ರೆ ಮಲಮಾಸ ಅಂತೀವಿ. ಈ ವರ್ಷ ಅಧಿಕ ಮಾಸ 17 ಮೇ 2026ರಿಂದ 15 ಜೂನ್ 2026ರವರೆಗೂ ಅಧಿಕ ಮಾಸ ಉಂಟಾಗುತ್ತೆ. ಈ ಅಧಿಕ ಮಾಸದಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ದಾನ ಮಾಡ್ಬೋದು, ಜಪಗಳನ್ನ ಮಾಡ್ಬೋದು, ವ್ರತ ಅಂದ್ರೆ ಉಪವಾಸ, ವಿಷ್ಣು ಪುರಾಣ, ಭಗವದ್ಗೀತೆಗಳನ್ನ ಓದುವಂಥದ್ದು, ಪೂಜೆ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು. ನಾನು ಪೂಜೆ ಮಾಡಲ್ಲ ಗುರುಜಿ ಅಂದ್ರೆ ಧ್ಯಾನ ಮಾಡಿ. ಕೆಲವೆಲ್ಲ ಧ್ಯಾನ ಮಾಡ್ತೀನಿ, ನನಗೆ ಯಾವ ವಿಗ್ರಹ ಆರಾಧನೆ ಇಷ್ಟ ಇಲ್ಲ ಅನ್ನುವಂಥವ್ರು ಧ್ಯಾನ ಮಾಡ್ಬೋದು. ಆಧ್ಯಾತ್ಮಿಕವಾಗಿ ಸ್ವಯಂ ಶಕ್ತಿಶಾಲಿಗಳಾಗುವಂತಹ ಮಾಸ ಇದು. ಮೀನರಾಶಿ ಜಾತಕರಿಗೆ ಗೊತ್ತಿರಲಿ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಜನ್ಮ ರಾಶಿಯಲ್ಲಿ ನಿಮಗೆ ಶನಿ ನಮ್ಮನ್ನ ಒಂಟಿಯಾಗಿ ಮಾಡ್ಬಿಡ್ತಾನೆ. ಯಾಕೆ ಒಂಟಿಯಾಗಿ ಮಾಡ್ಬಿಡ್ತಾನೆ? ದುಃಖಂ ದೀನೇಶಾತ್ಮಜಂ ಅಂತೀವಿ. ಹಂಗಾರೆ ಶನಿ ನಮಗೆ ಕೆಟ್ಟದ್ ಮಾಡ್ತಾನ? ನಿಮ್ಮನ್ನು ಏಕಾಂಗಿಯಾಗಿ ಮಾಡ್ತಾನ? ಖಂಡಿತ ಏಕಾಂಗಿಯಾಗಿ ಮಾಡ್ತಾನೆ. ಯಾಕೆ ಏಕಾಂಗಿಯಾಗಿ ಮಾಡ್ತಾನೆ? ಶನಿಯಷ್ಟು ಒಳ್ಳೆ ಗ್ರಹ ಯಾರೂ ಇಲ್ಲ. ನಾವು ಏಕಾಂಗಿ ಆದಾಗಲೇ ನಮಗೆ ಭಯ ಆಗುತ್ತೆ. ಅಯ್ಯೋ, ನಮಗೆ ನೆಂಟರಿರ್ಬೇಕು, ಫ್ರೆಂಡ್ಸ್ ಇರಬೇಕು, ಜೊತೆಗಾರರು ಇರಬೇಕು, ಆದ್ರೆ ನೀವು ಬರ್ಬೇಕಾದ್ರೆ ಒಬ್ಬರೇ, ಹೋಗ್ಬೇಕಾದ್ರೆ ಒಬ್ಬರೇ ಅನ್ನೋದನ್ನ ಜ್ಞಾಪಿಸ್ತಾನೆ ಶನಿ. ಜ್ಞಾಪಿಸಿ ನಿಮ್ಮನ್ನ ಒಳಗಡೆಯಿಂದ ಶಕ್ತಿಶಾಲಿಯನ್ನಾಗ ಮಾಡುವಂತವನೇ ಶನಿಗ್ರಹ. ಸ್ವಯಂ ಶಕ್ತಿಶಾಲಿಗಳಾಗುವಂಥದ್ದು. ಸ್ವಯಂ ಶಕ್ತಿಶಾಲಿ ಯಾವಾಗ ಆಗ್ತೀರಾ? ನೀವು ಯಾವಾಗ ಒಂಟಿಯಾಗಿರ್ತೀರಿ ಆವಾಗ ಶಕ್ತಿಶಾಲಿಗಳಾಗ್ತೀರಿ. ಏಕಾಗ್ರತೆಯಿಂದ ನಿಮ್ಮನ್ನ ನೀವು ನೋಡ್ತಾ ಹೋಗಿ, ಭಯ ಬಿಟ್ಬಿಡಿ, ಅವಾಗ ನಿಮಗೆ ಅನುಭವ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಈ ಮಾಸದಲ್ಲಿ ಮದುವೆ ಮಾಡಬಾರ್ದು, ಗೃಹ ಪ್ರವೇಶಗಳನ್ನ ಮಾಡಬಾರ್ದು, ನಾಮಕರಣ ಮಾಡಬಾರ್ದು, ಭೂಮಿ ಪೂಜೆ ಮಾಡಬಾರ್ದು, ಹೊಸ ವ್ಯಾಪಾರ ವ್ಯವಹಾರಗಳನ್ನ ಮಾಡಬಾರ್ದು. ಜಾಗ್ರತೆ. ರಾಜಕಾರಣಿಗಳು ಯಾವುದೇ ಅಧಿಕಾರವನ್ನ ಈ ತಿಂಗಳಲ್ಲಿ ತಗೋಬಾರ್ದು. 17 ನೋಟ್ ಮಾಡ್ಕೊಳ್ಳಿ, 17 ಮೇ 2026ರಿಂದ 15 ಜೂನ್ 2026ವರೆಗೂ ಗೆಜೆಟೆಡ್ ಆಫೀಸರ್ಸ್, ನಿಮಗೆ ಸರ್ಕಾರದಿಂದ ಯಾವ್ದಾದ್ರು ಟ್ರಾನ್ಸ್ಫರ್ಗಳು ಈ ಟೈಮಲ್ಲಿ ಮಾಡ್ಕೋಬೇಡಿ. ಟ್ರಾನ್ಸ್ಫರ್ ಆಗಿ ಏನಾದ್ರು ಈ ಟೈಮಲ್ಲಿ ನೀವೇನಾದ್ರು ಪೋಸ್ಟಿಂಗ್ ತಗೊಂಡ್ರೆ ಯಾವುದೋ ಲೋಕಾಯುಕ್ತ ಬಲೆ ತಪ್ಪೇ ಇರಲ್ಲ. ಯಾರೋ ಮಾಡಿದ ತಪ್ಪು ನಿಮ್ಮ ಮೇಲೆ ಬಂದ್ಬಿಡುತ್ತೆ. ಏನು ಅಧಿಕಾರಿಗಳು ಎಲ್ಲ ನೋಡ್ತಾರ? ಯಾರೋ ಕ್ಲಾರ್ಕ್ಗಳು ಮಾಡೋ ತಪ್ಪಿಗೆ ಅಧಿಕಾರಿಗಳ ಮೇಲೆ ಗೂಬೆ ಕೂಡಿಸ್ಬಿಡ್ತಾರೆ ಅಲ್ವಾ? ನಿಮ್ಮಲ್ಲಿ ಕೆಲಸ ಮಾಡೋರು ತಾನೆ. ಅದಕ್ಕೆ ಕಾರ್ಯಾಂಗ ಇರ್ಬೋದು, ಶಾಸಕಾಂಗದಲ್ಲೂ ಕೂಡ ಕೆಲಸ ಮಾಡುವಂಥವ್ರು ಬಹಳ ಎಚ್ಚರವಾಗಿರ್ಬೇಕು. ಯಾಕೆ ಇದನ್ನ ಅಧಿಕ ಮಾಸ ಅಂತ ಕರೀತಾರೆ? ಕ್ಷಯ ಮಾಸ ಬರೋದು ಬಹಳ ಕಡಿಮೆ. ಅಧಿಕ ಮಾಸ ಪ್ರತಿ 3 ವರ್ಷಕ್ಕೊಂದ್ಸಲ ಬರುತ್ತೆ. ಒಂದು ವರ್ಷಕ್ಕೆ 12 ತಿಂಗಳು. ಅಧಿಕ ಮಾಸ ಅಂದ್ರೆ 13 ತಿಂಗಳು. 2026ರಲ್ಲಿ 13 ತಿಂಗಳು ಬರುತ್ತೆ. ಯಾಕೆ ಅಂದಾಗ, ಸೌರ ವರ್ಷ 365 ದಿವಸ, ಚಂದ್ರ ವರ್ಷ 354 ವರ್ಷ.
ಇವೆರಡನ್ನ ಸರಿದೂಗ್ಸಕ್ಕೋಸ್ಕರ 3 ತಿಂಗಳಿಗೊಂದ್ಸಲ ಅಧಿಕ 3 ವರ್ಷಕ್ಕೊಂದ್ಸಲ ಅಧಿಕ ಮಾಸ ಬರುತ್ತೆ. ಇದೇ ವಿಷಯ ಹೇಳ್ತಾ ಇದ್ರೆ ವಿಡಿಯೋ ದೊಡ್ಡದಾಗ್ಬಿಡುತ್ತೆ. ಈಗ ನಿಮ್ಮ ರಾಶಿ ಭವಿಷ್ಯಕ್ಕೆ ಬರ್ತೀನಿ. ಈ ವಿಷಯಗಳು ತಿಳ್ಕೋಬೇಕು ಅಂದ್ರೆ ನೀವು ಸಪರೇಟ್ ಆಗಿ ಕಮೆಂಟ್ ಮಾಡಿ. ಹಾಗಾದ್ರೆ ಮೀನ ರಾಶಿಯವರಿಗೆ ಯಾವತ್ತಿನಿಂದ ಒಳ್ಳೇದಾಗುತ್ತೆ ನೋಟ್ ಮಾಡ್ಕೊಂಬಿಡಿ. 11 ಮೇ 2026 ಜನ್ಮ ರಾಶಿಯಲ್ಲಿರುವಂತಹ ಮಂಗಳ ಗ್ರಹ ದ್ವಿತೀಯ ಭಾವಕ್ಕೆ ಬರ್ತಾನೆ. ಮೆಂಟಲಿ ಕೋಪ, ಬೇಜಾರು, ವೃತ್ತಿಯಲ್ಲಿ ತಾರತಮ್ಯ ಇವೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಜನ್ಮ 7.5 ಅಂತೂ ಮುಗಿಯಲ್ಲ, ಗುರುಬಲನೂ ಇಲ್ಲ. ಆದ್ರೆ ಈ ತಿಂಗಳಲ್ಲಿ ಸಂಚಾರ ಆಗುವಂತ ಗ್ರಹ ಯಾವಾಗ ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಯನ್ನ ಬಿಡ್ತಾನೋ ಆಗ ರಕ್ತ ಏನಾದ್ರು ಕೆಟ್ಟೋಗೋದು ಅಥವಾ ರಕ್ತಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು, ವೃತ್ತಿಯಲ್ಲಿ ಹೋರಾಟಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ನೋಟ್ ಮಾಡ್ಕೊಳ್ಳಿ. 11 ಮೇ 2026 ಮಂಗಳ ನಿಮ್ಮ ಜನ್ಮ ರಾಶಿಯನ್ನ ಬಿಟ್ಟು ದ್ವಿತೀಯ ಭಾವಕ್ಕೆ ಸಂಚಾರ ಆಗ್ತಾನೆ. ಮೀನ ರಾಶಿಯವರಿಗೆ ಶನಿ ವ್ಯಯಾಧಿಪತಿ, ಲಾಭಾಧಿಪತಿ. ಅಂತಹ ಶನಿಯ ಮೇಲೆ ಮಂಗಳ ಗ್ರಹ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಮಂಗಳ ಸಂಚಾರ ಆಗ್ಬೇಕಾದ್ರೆ ತಂದೆಗೆ ಕಷ್ಟ, ಯಾವ ದೇವ್ರ ಕೈ ಮುಗಿದ್ರು ಒಳ್ಳೇದಾಗ್ತಾ ಇಲ್ಲ ಅನ್ನುವಂತಹ ಬೇಜಾರು, ಕೆಲಸ ಸಿಗ್ತಾ ಇಲ್ವಲ್ಲ, ಎಷ್ಟು ಪ್ರಯತ್ನ ಪಟ್ರು ಒಳ್ಳೆ ಕೆಲಸ ಸಿಗ್ತಾ ಇಲ್ಲ, ಈ ತರ ಎಲ್ಲ ಸಮಸ್ಯೆಗಳಿರುತ್ತೆ. ಅವೆಲ್ಲದ್ರಿಂದ ನಿಮ್ಗೆ ಪರಿಹಾರ ಸಿಗ್ಬೇಕು, ನಿಮ್ಗೆ ಮೆಂಟಲಿ ಪೀಸ್ ಸಿಗ್ಬೇಕು ಅಂದ್ರೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು, ಮನುಷ್ಯ ಏನ್ ಅನ್ಕೊಂತಾನೆ, ದುಡ್ಡು ಬೇಕು, ದುಡಿತಾ ಇರ್ತಾನೆ, ಕಾರ್ ಬೇಕು, ಮನೆ ಬೇಕು. ನಿಜವಾಗ್ಲೂ ಮನುಷ್ಯನಿಗೆ ಬೇಕಾಗಿರೋದು ಶಾಂತಿ. ಆ ಶಾಂತಿ ಎಲ್ಲಿದೆ? ನಿಮ್ಮಲ್ಲೇ ಇದೆ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳುವಂತ ಮಾಸನೇ ಅಧಿಕ ಮಾಸ. ಅದಕ್ಕೆ ನಾನು ಹೇಳಿದ್ದು ಇದು ಬಹಳ ವಿಶೇಷವಾದಂತಹ ಮಾಸ. ಶನಿ ನಿಮ್ಮನ್ನು ಏಕಾಂಗಿಯಾಗಿ ಮಾಡಿದಾಗ ಹೆದರ್ಕೋಬೇಡಿ. ಧೈರ್ಯವಾಗಿ ನಿಮ್ಮನ್ನ ನೀವು ಒಳಗಡೆಯಿಂದ ಪ್ರಿಪೇರ್ ಆಗ್ತಾ ಹೋಗಿ, ಸ್ಟ್ರಾಂಗ್ ಆಗ್ತಾ ಹೋಗಿ. ಕುಜ 2ನೇ ಮನೆಗೆ ಬಂದಿದ ತಕ್ಷಣ ಮಾತಾಡ್ಬೇಕಾದ್ರೆ ಮಾತ್ರ ಜಾಗೃತರಾಗಿರ್ಬೇಕು. ಮನೆಯಲ್ಲಿ ಮಾತೆ ಮುತ್ತು, ಮಾತೆ ಮೃತ್ಯು. ನೀವೇನೋ ಮಾತಾಡುವಂತ ಮಾತು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಮಾತು ವಾಪಸ್ ತಗೊಳಕ್ಕಾಗಲ್ಲ. ವ್ಯಾಪಾರ ಮಾಡ್ತೀರಾ, ಕಸ್ಟಮರ್ ಒಂದ್ಸಲ ಬಿಟ್ಟು ಹೋದ್ರು ಅಂದ್ರೆ ಮತ್ತೆ ಆ ಕಸ್ಟಮರ್ ಬರೋದು ಕಷ್ಟ ಅಲ್ವಾ? ಅದಕ್ಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಬೇಕು. ಒಳ್ಳೆ ಬಿಸಿ ಬಿಸಿಯಾದಂತಹ ರುಚಿಕರವಾದಂತಹ ಆಹಾರ ತಿನ್ನುವಂತಹ ಯೋಗ ಕೂಡ ಉಂಟಾಗುತ್ತೆ. ಅದೇ ಜೊತೆಗೆ ಮನೆಯಲ್ಲಿ ಕುಟುಂಬ ಕಲಹ ಕೂಡ ಇರುತ್ತೆ. ಏನು ಪಾಸಿಟಿವ್ ಇದೆಯೋ ಅದ್ರ ಜೊತೆಗೆ ಸ್ವಲ್ಪ ನೆಗೆಟಿವ್ ಕೂಡ ಇರುತ್ತೆ. ಬುಧ 14 ಮೇ 2026 ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂತಹ ಬುಧ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಯಾರ ಜೊತೆಗೆ ಶತ್ರುತ್ವ ಉಂಟಾಗುತ್ತೆ? ತಮ್ಮ ಸಂಗಾತಿಯೇನೇ ಒಂದೊಂದ್ಸಲ ವೈಷಮ್ಯ ಉಂಟಾಗ್ಬಿಡುತ್ತೆ. ಪ್ರೀತಿಯಿಂದ ಇರಬೇಕು ಅಂತ ಮದುವೆ ಆಗ್ತೀವಲ್ವಾ? ಎಲ್ಲರೂ ಮದುವೆ ಆಗೋದೇನಕ್ಕೆ? ಸುಖ, ಅವ್ರ ಜೊತೆಗೆ ಸಂತೋಷ, ನಮ್ಮ ಜೊತೆಗೆ ಹೊಂದಾಣಿಕೆ ಹೋಗ್ಲಿ ಅಂತ. ಅವರೇ ವೈಷಮ್ಯ ಉಂಟಾಗ್ಬಿಟ್ರೆ ಕಷ್ಟ ಆಗುತ್ತೆ. ಬುಧ ತೃತೀಯ ಭಾವದಲ್ಲಿ ಶುಭ ಫಲ ಕೊಡಲ್ಲ. ಆದ್ರೆ ಶುಕ್ರ ಸೇಮ್ 14 ಮೇ 2026 ತೃತೀಯಾಧಿಪತಿ ಅಷ್ಟಮಾಧಿಪತಿಯಾದಂಥ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಮಾನಸಿಕವಾಗಿ ಇನ್ನೊಂದು ಸ್ವಲ್ಪ ನೆಮ್ಮದಿಯನ್ನ ಕೊಡ್ತಾನೆ. ಯಾಕೆ ಅಂದ್ರೆ ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಅರ್ಧಿದ್ ಬಟ್ಟೆ ಹಾಕೋಬೇಡ್ರಿ. ಒಳ್ಳೆ ಬಟ್ಟೆ ಹಾಕೊಳ್ಳೋದು ಕೂಡ ನಿಮ್ಮ ಐಡೆಂಟಿಫೈ. ಒಳ್ಳೆ ಬಟ್ಟೆ ಹಾಕೊಳ್ಳೋದು ತಪ್ಪು ಅಂತ ನಾನು ಹೇಳಲ್ಲ. ಒಳ್ಳೆ ಬಟ್ಟೆ ಹಾಕೋಬೇಕು. ಆಗ ನಿಮ್ಮ ಆತ್ಮ ಗೌರವಕ್ಕೋಸ್ಕರ ನೀವು ಬೇರೆಯವ್ರಿಗೋಸ್ಕರ ಹಾಕೊಳ್ಳಿಲ್ಲ ಅಂದ್ರು ನಿಮಗೋಸ್ಕರ ನೀವು ಒಳ್ಳೆ ಬಟ್ಟೆ ಹಾಕೊಳ್ಳೋದನ್ನ ಕಲಿತೀರಾ. ಶುಕ್ರ ಮಾಡಿಸ್ತಾನೆ. ಯಾಕಂದ್ರೆ ಚತುರ್ಥ ಭಾವದಲ್ಲಿ ಬಂದಿದ್ದಾನೆ. ಒಳ್ಳೆ ವಾಹನದಲ್ಲಿ ಓಡಾಡಬೇಡಿ ಅಂತ ಹೇಳಲ್ಲ, ಒಳ್ಳೆ ವಾಹನದಲ್ಲಿ ಓಡಾಡುವಂತಹ ಯೋಗ ಉಂಟಾಗುತ್ತೆ. ಉತ್ತಮ ಸ್ಥಿರಾಸ್ತಿ ಪ್ರಾಪ್ತಿಯಾಗುತ್ತೆ. ಉತ್ತಮ ಯೋಚನೆಗಳು ನಿಮಗೆ 14ನೇ ತಾರೀಕು ಮೇಲೆ ಉತ್ತಮ ಯೋಚನೆಗಳು ಆರಂಭ ಆಗುತ್ತೆ. ಜನಗಳ ಸಹಾಯ ಇಲ್ಲದೆ ಇರ್ಬೋದು, ಬಂಧುಗಳ ಸಹಾಯ ಇಲ್ಲದೆ ಇರ್ಬೋದು, ನಿಮ್ಮ ಆಲೋಚನೆಗಳೇ ನಿಮ್ಮನ್ನ ಪರಿವರ್ತನೆ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಧಾರ್ಮಿಕವಾಗಿ ಚಿಂತನೆ ಮಾಡ್ತೀರಾ, ಜ್ಞಾನವಂತರಾಗ್ತೀರಾ. 7.5 ಖಂಡಿತವಾಗ್ಲೂ ಯಾರಿಗೂ ಕೆಟ್ಟದಲ್ಲ. ನಿಮ್ಮನ್ನ ನೀವು ಸ್ಟ್ರಾಂಗ್ ಆಗೋದಕ್ಕೋಸ್ಕರ ಶನಿ ನಿಮ್ಮನ್ನ ಪವರ್ಫುಲ್ ಮಾಡ್ತಾ ಇದ್ದಾನೆ ಅಂತ ನೀವು ತಿಳ್ಕೋಬೇಕು. ನೀವು ಕಲಿಯೋದು ಎಷ್ಟೋ ಇರುತ್ತೆ ಜೀವನದಲ್ಲಿ. ಯಾರು ಪಾಠ ಕಲಿತಾ ಕಲಿತಾ ಪಾಸ್ ಆಗ್ತಾ ಹೋಗ್ತಾರೋ ಅಂಥವ್ರು ಹೈ ಗ್ರೇಡ್ಗೆ ಹೋಗ್ತಾ ಹೋಗ್ತಾರೆ. ಹಾಗೆ 7.5 ಟೈಮಲ್ಲಿ ನೀವೆಷ್ಟು ನಿಮ್ಮನ್ನ ನೀವು ಪರಿವರ್ತನೆ ಮಾಡಿಕೊಂಡು ಮೇಲಕ್ಕೆ ಹೋಗುವಂತ ಕಾಲ. ನೀವು ಪಾಸ್ ಆಗ್ಲಿಲ್ಲ ಅಂದ್ರೆ ಅದೇ ಸ್ಟೇಜಲ್ಲಿ ಇರ್ತೀರಾ. ಬಹಳ ಎಚ್ಚರ. ಈಗ ಸ್ವಲ್ಪ ಸಂತೋಷ, ಸುಖ ಪ್ರಾಪ್ತಿಯಾಗುತ್ತೆ. ಒಳ್ಳೆ ಮನೆ ತಗೊಳ್ಳೋದು, ಭೂಮಿ ವ್ಯವಹಾರ, ಇದೆಲ್ಲ ಅದರದ್ದು, ಅಥವಾ ವಾಹನಗಳನ್ನು ತಗೊಳ್ಳುವಂತಹ ಯೋಗ, ಇವೆಲ್ಲ ಶುಕ್ರ ಕೊಡ್ತಾನೆ. ಉತ್ತಮ ಯೋಚನೆಗಳು ಕೊಡ್ತಾನೆ. ಬುದ್ಧಿ ಜ್ಞಾನ ಬೆಳೆಸ್ಕೊಳ್ತೀರಾ. ಶುಕ್ರ ಕೊಟ್ಬಿಡ್ತಾನೆ. ಆದ್ರೆ ಬುಧನ್ ಕೊಡಲ್ಲ. ವಿದ್ಯೆಯಲ್ಲಿ ತೊಂದರೆ ಮಾಡ್ತಾನೆ, ಆದ್ರೂ ಬುದ್ಧಿ ನಿಮ್ದು ಬೆಳಿತಾ ಹೋಗುತ್ತೆ.
ಆಮೇಲೆ 3ನೇ ಮನೆಗೆ 15/5/2026 ಮೀನ ರಾಶಿಗೆ 6ನೇ ಮನೆ ಅಧಿಪತಿ ಅಂದ್ರೆ ದುಸ್ಥಾನಾಧಿಪತಿಯಾದಂಥ ಸೂರ್ಯ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಧೈರ್ಯ ಬಂದ್ಬಿಡುತ್ತೆ. ಧೈರ್ಯ ಇದ್ದಾಗ ಏನಾಗುತ್ತೆ? ಧೈರ್ಯ ವಸತೆ ಲಕ್ಷ್ಮಿ. ಧೈರ್ಯದಿಂದ ಮುನ್ನುಗ್ಗಿ ನೀವೇನ್ ಬೇಕಾದ್ರೂ ಸಕ್ಸಸ್ ಆಗ್ತೀರ. ಆ ಸೂರ್ಯ ಅಂದಾಗ ರಾಜಕಾರಣಿಗಳ ಸಹಾಯ, ದೈವ. ಯಾಕೆಂದ್ರೆ ಸೂರ್ಯ ಅಂದಾಗ ಆತ್ಮ ಗೌರವ. ಮತ್ತೆ ಆತ್ಮ ಯಾರನ್ನ ನೆನಪು ಮಾಡುತ್ತೆ? ಆ ಭಗವಂತನನ್ನ. ಈ ಶರೀರ ಅನ್ನೋದು ವಿನಾಶ ಆಗತ್ತೆ, ಆದ್ರೆ ಪರಮಾತ್ಮ ವಿನಾಶ ಆಗಲ್ಲ. ಅದಕ್ಕೆ ಪರಮಾತ್ಮನ ಏನಂತೀವಿ? ಓಂ ಶಾಶ್ವತಾಯ ನಮಃ. ಈ ಮಂತ್ರ ಜಪ ಮಾಡಿ. ಪರಮಾತ್ಮ ಸದಾ ಶಾಶ್ವತ. ನಾನು ಒಳಗಡೆ ಇರುವಂತ ಚೈತನ್ಯ ಶಕ್ತಿ ಅವಿನಾಶಿ, ವಿನಾಶ ಆಗಲ್ಲ. ಆ ಅದೇ ನಾನು ಹೇಳೋದು, ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸ್ಕೋಬೇಕು ಅಂದ್ರೆ ಬರೀ ಜಿಮ್ಗೆ ಹೋಗಿ ಫಿಸಿಕಲ್ ಬಾಡಿ ಅಲ್ಲ, ಫಿಸಿಕಲ್ ಬಾಡಿ ಮಾಡ್ಕೋಬೇಡಿ ಅಂತ ಹೇಳ್ತಾ ಇಲ್ಲ, ಜಿಮ್ಗೆ ಹೋಗ್ರಿ. ಅದ್ರ ಜೊತೆಗೆ ಆತ್ಮಶಕ್ತಿಯನ್ನ ಒಳಗಡೆಯಿಂದ ಸ್ಟ್ರಾಂಗ್ ಆಗಿ, ಫಿಸಿಕಲ್ ಬಾಡಿ ಸ್ಟ್ರಾಂಗ್ ಆಗಿದ್ದು ಏನೋ ಯಾರನ್ನೋ ಸ್ವಲ್ಪ ಏನೋ ಅಂದ್ಬಿಟ್ಟಿದ ತಕ್ಷಣ ನೀವು ಮುದುಡೋಗ್ಬಿಟ್ರೆ ಏನ್ ಪ್ರಯೋಜನ? ನೀವು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಕ್ಕೆ ಅವಕಾಶಗಳನ್ನ ಕೊಡ್ತಾನೆ 15 ಮೇ 2026 ಸೂರ್ಯಗ್ರಹ. ಸೂರ್ಯಗ್ರಹ ಯಾವಾಗ ಷಷ್ಠಮದಲ್ಲಿ ಸಂಚಾರ ಆಗ್ತಾನೆ, ಉನ್ನತ ಅಧಿಕಾರಿಗಳ ಪರಿಚಯ ಉಂಟಾಗುತ್ತೆ. ಮಾನಸಿಕ ವ್ಯತೆಯನ್ನ ಕಮ್ಮಿ ಮಾಡ್ಬಿಡ್ತಾನೆ ಸೂರ್ಯ. ನೋಡಿ, ಶನಿ ಸೂರ್ಯನ್ ನೋಡ್ತಾನೆ, ಆದ್ರೂ ಕೂಡ ಸೂರ್ಯ ಆರೋಗ್ಯಂ ಪ್ರದದಾತುನು ದಿನಕರಹ ಅಂತೀವಿ. ಸೂರ್ಯ ಆರೋಗ್ಯಕ್ಕೆ ಕಾರಕ ಗ್ರಹ. ನಿಮ್ಮ ಮಾನಸಿಕ ಟೆನ್ಷನ್ಸ್ ಕೂಡ ಕಮ್ಮಿ ಆಗುತ್ತೆ. ಆಧ್ಯಾತ್ಮಿಕದ ಕಡೆ ಒಲವು ಹೆಚ್ಚಾಗುತ್ತೆ. ನಿಂತ ಸಾಲಗಳು ಕೂಡ ತೀರುವಂತಹ ಕಾಲ ಆರಂಭ ಆಗುತ್ತೆ. ದಾನ ಧರ್ಮಗಳನ್ನು ನೀವೇನು ಮಾಡ್ತಿರೋ ಅದೆಲ್ಲ ನಿಮಗೆ ವಾಪಸ್ಸು ಪ್ರಾಪ್ತಿಯಾಗುತ್ತೆ. ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ. ರೀಲ್ಸ್ ಮಾಡ್ತೀರಾ, ಯೂಟ್ಯೂಬರ್ಗಳಾಗಿರ್ತೀರಾ, ಅಥವಾ ಸಿನಿಮಾಗಳಲ್ಲಿ ಆಕ್ಟರ್ಸ್ಗಳಾಗಿರ್ತೀರಾ. ನಿಮ್ಮೆಲ್ಲರಿಗೂ ಕೂಡ ಉತ್ತಮವಾದ ಕಾಲ ಆರಂಭ ಆಗ್ತಾ ಇದೆ ಈ ತಿಂಗಳು. ಪ್ರಿಯ ವೀಕ್ಷಕರೇ, ನಾನು ಹೇಳಿದೆ ಪರಿಹಾರನೂ ಕೂಡ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ, ಶಿವನನ್ನ ಓಂ ಶಾಶ್ವತಾಯ ನಮಃ ಅಂತೇಳಿ ಪವರ್ಫುಲ್ ಆಗಿ ಅಂತ ನಿಮ್ಮನ್ನ ಕೇಳ್ತಾ, ವಿಡಿಯೋನ ಶೇರ್ ಮಾಡಿ. ಕೆಳಗಡೆ ಹೈಪ್ ಬಂದ್ರೆ ಒತ್ತಿ, ಅವಾಗ ಎಲ್ಲರಿಗೂ ಕೂಡ ವಿಡಿಯೋಗಳು ಗೊತ್ತಾಗುತ್ತೆ. ಎಲ್ಲರಿಗೂ ಕೂಡ ಜ್ಯೋತಿಷ್ಯ ವಿಚಾರ ಗೊತ್ತಾಗುತ್ತೆ, ಧರ್ಮ ಬೆಳೆಸ್ದಂಗಾಗುತ್ತೆ. ಜ್ಯೋತಿಷ್ಯ ಅನ್ನೋದು ಬೆಳಕನ್ನ ಎಲ್ಲರಿಗೂ ಕೂಡ ಹಂಚಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಹಂಚಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.